ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ಕಿಡಿಗೇಡಿ ಪ್ರೇಕ್ಷಕನನ್ನು ನಮ್ಮ ಯೋಗರಾಜ್ ಭಟ್ ಅವರೇ ಪರಿಚಯ ಮಾಡಿಕೊಡಲಿದ್ದಾರೆ. ಇವರು ಡಾಕ್ಟರ್ ವೆಂಕಿ ಅಂತ ನಾವೆಲ್ಲ ಕರೆಯೋದು, ಡಾ ವೆಂಕಿ ಅಂತ ನೀವು ಓದಿರಬೇಕು. ಕನ್ನಡ ಪ್ರಭಾದಲ್ಲಿ ತುಂಬ ಬರವಣಿಗೆ, ತುಂಬ ವಿಪುಲ ಜ್ಞಾನಯುಕ್ತ ಬರವಣಿಗೆನ ಮಾಡಿದವರು. ನಾವು ಇವರ ಬರವಣಿಗೆಯ ಫ್ಯಾನು. ಜೊತೆಗೆ ಸರಾಸರಿ 1 ಅಥವಾ 2 ಅಥವಾ 3 ಕನ್ನಡ ಸಿನಿಮಾಗಳನ್ನು ನೋಡಿ ಇನ್ನೂ ಆರೋಗ್ಯವಾಗಿದ್ದಾರೆ. ಇವರಿಗೆ ಸ್ವಲ್ಪ ಕಣ್ಣು ಮಂದಾಗಿದೆ. ತೀರಾ ಅಷ್ಟು ಕಳ್ಕೊಳ್ದಿದ್ರೆ ಹಂಗೆ ಡಾಕ್ಟ್ರೆ. ಅಲ್ಲ, ಕಣ್ಣು ಮಂದಾದ್ರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಬುದ್ಧಿ ಮಂದೆ ಆಗದಿದ್ರೆ ಅದು ಇವರೊಬ್ಬ ಪ್ರೇಕ್ಷಕರಾಗಿ ಐಂದ್ರಿತಾರೈ ಅವರು ಇರಬೇಕು ನನ್ನ ಪ್ರೋಗ್ರಾಮಲ್ಲಿ, ಅವ್ರು ಹಂಗೆ ಹೋಗಂಗಿಲ್ಲ ಅಂದಿದ್ದಕ್ಕೆ ಮತ್ತೆ ಐಂದ್ರಿತಾರವ್ರನ್ನ ಕೂರಿಸಿದ್ವಿ. ಕರೆಕ್ಟಾ ಡಾಕ್ಟರ್? ಖಂಡಿತ. ಈಗ ಇವರ ಕಡೆಯಿಂದ ಕೆಲವು ಪ್ರಶ್ನೆಗಳಿದೆ ಅಂತ ನಾವು ಕೇಳಿಪಟ್ವಿ. ಪ್ರಶ್ನೆಗಳನ್ನು ಎಸಿಬೇಕಾಗಿ ವಿನಂತಿ. ಖಂಡಿತ. ಹುಟ್ಟಿಸಿದ ಪರಮಾತ್ಮ ಹುಲ್ಮೈಸೋದಿಲ್ಲ ಅಂತಾರೆ. ಈ ಪರಮಾತ್ಮನನ್ನು ಹುಟ್ಟಿಸಿದ ನೀವು? ನಾನು ಹುಲ್ಲು ತಿಂತೀನಪ್ಪ ಡೈಲಿ. ನೀವು ಎಷ್ಟು ಪಕ್ಕ ಇದ್ದೀರಿ ನಿಮ್ಮ ಪರಮಾತ್ಮ ಹಿಟ್ಟಾಗುತ್ತೆ ಅಂತ? ಒಂದು 300%. ನೀವು ಈ ಸಿನಿಮಾ ಮೂಲಕ ಹೊಸ ಚರಿತ್ರೆ ಬರೀತಿದ್ದೀರಾ? ಈ ಹಳೇದು ಯಾವ್ದಾದ್ರು ಚರಿತ್ರೆ ಬರ್ಕೊಂಡ್ ಬಂದಿದ್ರೆ ನೀವು ಪ್ರಶ್ನೆ ಕೇಳ್ಬೋದಪ್ಪ. ಹೊಸ ಚರಿತ್ರೆ ಜನ ಬರೆಯೋದು, ನಾನು ಯಾಕೆ ಬರೀಲಿ ಸರ್? ಹಬೆ ತುಂಬಿರೋ ಕನ್ನಡಿ ನೋಡಿದಾಗ ಏನು ಅನ್ಸುತ್ತೆ? ಚೆನ್ನಾಗಿದ್ದೀನಿ ಅನ್ಸುತ್ತೆ. ಹಬೆ ಒರೆಸ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ನೀವು ಫೇಮಸ್ ಆಗದೆ ಇದ್ರೆ ಏನಾಗ್ತಿದ್ರಿ? ನಾನು ಫೇಮಸ್ಸು ಅಂದಿದ್ದು ಪಾಪ ಮೊದಲು ತೊಳ್ಕೊಳ್ಳಿದ್ದೀನಿ. ನೀವು ಅಂದ್ಕೊಂಡ್ರೆ ಫೇಮಸ್ ಅಲ್ಲ. ಸರಿ, ನೀವು ಒಬ್ಬ ಕವಿಯಾಗಿ ಏನನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ? ಕಾವ್ಯನ. ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ಲ. ಅಂದರೆ ಇನ್ನೊಬ್ರು ಕಾವ್ಯನ? ಇಲ್ಲ, ನಮ್ಮದೇ. ಫ್ಯಾಷನ್ ಅಂದರೆ ಏನು ಹೇಳ್ರಿ. ಹೇಳಿ. ಐಂದ್ರಿತಾ ಹೇಳಿದ್ರೇನೆ ಬೆಟರ್. ಕಂಫರ್ಟ್, ಸ್ಟೈಲ್, ಕಂಫರ್ಟ್ ಫಾರ್ ದ ಸೀಸನ್ ಅಷ್ಟೇ. ನನ್ನ ಪ್ರಕಾರ ಬರೀ ಸಾಕೊಂಬರೋದು. ಓ ಗಾಡ್, ಇಮ್ಯಾಜಿನ್ ಮಾಡಬಾರ್ದು. ಯಾಕೆ ಇಮ್ಯಾಜಿನ್ ಮಾಡ್ತಾ ಇದ್ದೀರಾ? ಪ್ರೇಮದ ರಹಸ್ಯ ನಿಮ್ಮನ್ನ ಕಾಡುತ್ತಾ ಅಥವಾ ಸಾವಿನ ರಹಸ್ಯ? ಹುಟ್ಟು, ಪ್ರೇಮ, ಸಾವು, ಈ 3 ಸೆಂಟ್ರಲ್ಲಿ ಬದುಕು, ಲೈಫ್ ಅಂತಿದೆಯಲ್ಲ, ಅದು ತುಂಬ ಕಾಡುತ್ತೆ ಸರ್. ಲೈಫು ಇಷ್ಟೇ. ಹಾಗಿದ್ರೆ ಸಾವು ಹೆಂಗಿರ್ಬೇಕು? ಸಾವು ದಿವಸ ಯಾವುದು ಪಿಕ್ಚರ್ ರಿಲೀಸ್ ಇಲ್ಲ ಇದ್ರೆ ಸಾಕು ನಂದು. ಓಕೆ. ಗಂಡು ಹೆಣ್ಣಿನ ನಡುವೆ ಸ್ನೇಹ ಸಾಧ್ಯನಾ? ಮಕ್ಕಳು ಸಾಧ್ಯ, ಸ್ನೇಹನೂ ಸಾಧ್ಯವೇನೋ. ಪ್ರಪಂಚದಲ್ಲಿ ಎಷ್ಟು ಟ್ರಾಜಿಡಿಗಳಿದೆ? ಒಂದೇ. ಯಾವುದದು? ಕನ್ನಡ ಪಿಕ್ಚರ್. ನೋಡ್ರಿ, ನಿಮ್ಮ ಪ್ರಕಾರ ಪ್ರೇಮ ಅಂದ್ರೆ ಏನು? ಅದೊಂದು ಸೀರಿಯಸ್ ಉತ್ತರ ಕೊಡಿ ಸರ್. ಪರಿಶುದ್ಧ ನಿರುದ್ಯೋಗ. ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ ಆನ್ಸರ್. ಬಟ್ ನನಗೆ ಇಷ್ಟ ಆಯ್ತದೆ. ಪರಿಶುದ್ಧ ನಿರುದ್ಯೋಗಿ ಮಾಡಬಹುದಾದ ಕೆಲಸ ಅದು. ಅಲ್ಲಿ ನಿರುದ್ಯೋಗ ಅನ್ನೋದೊಂದು ಇದು ಆದರೆ ಒಂದು ಪ್ಯೂರೆಸ್ಟ್ ಪಾಸಿಬಲ್ ಜಾಬ್ಲೆಸ್ನೆಸ್. ಬ್ಯೂಟಿಫುಲ್. ಆ್ಯಕ್ಚುಲಿ ನಿಮ್ಮ ಕತ್ಲಲ್ಲಿ ಕರಡಿ ಒರಿಜಿನಲ್ ಟ್ಯೂನ್ ಕೇಳಿದ್ದೆ, ಅದನ್ನೇನಾದರೂ ಜ್ಞಾಪಿಸ್ಬೋದಾ? ಯಾವುದು? ಕಾಲೇಜು ಅಂತ ಹಾಡಿದ್ವಲ್ಲ. ಕಾಲೇಜ್. ಕಾಲೇಜ್. ಹಾಂ, ಅದು ಡಾಕ್ಟ್ರು ಮತ್ತು ನನ್ನ ಇದೇ ಚಾನೆಲ್ನ ಇಬ್ಬರು ಮಿತ್ರರಿಗೆ ಕೇಳಿಸಿದ್ದೆ ನಾನು. ನನಗೆ ಮತ್ತು ಇವರಿಗೆಲ್ಲ ಬಹಳ ಇಷ್ಟ ಆಗಿದೆ. ಅದು ಈಗ ಆಲ್ಬಮಲ್ಲಿ ಇಲ್ಲ. ನೀವು ಕೇಳಿದ್ದು ಒಳ್ಳೇದಾಯ್ತು, ಇಲ್ಲಿ ಹೇಳ್ಬಿಡ್ತೀನಿ. ಕಾಲೇಜು ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ಚೊಂಬೇಶ್ವರ, ಕ್ಯಾಂಟೀನು ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಕಂಪ್ನಿಲಿ ಇರಬೇಕು ಚೊಂಬೇಶ್ವರ, ಒಳಗೊಬ್ಬ ಪರಮಾತ್ಮ ಉಸಿರಾಡು ಅಂತಾನೆ, ನಮ್ಮಪ್ಪ ಪುಣ್ಯಾತ್ಮ ಓದ್ ಸಾಯಿ ಅಂತಾನೆ, ಫೇಲ್ ಆಗದವರುಂಟೆ ಚೊಂಬೇಶ್ವರ, ಪಾಸಾಗಿ ಏನ್ ಮಾಡ್ಲಿ ಒಂದೇ ಸಲ. ಈ ಥರ ಇತ್ತದು. ಇದನ್ನ ನಾವು ಕರಡಿ ಸಾಂಗ್ ಮಾಡಿದ್ದು. ಡಾಕ್ಟ್ರು ಮತ್ತೆ ನಮ್ಮ ಚಾನೆಲ್ ಸಹೋದ್ಯೋಗಿಗಳೆಲ್ಲ ಇವತ್ತಿಗೂ ಅದೇ ಹಾಡನ್ನ ಕೇಳ್ತಾರೆ ಅಲ್ವಾ? ನಾನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಚೊಂಬೇಶ್ವರನ ಒಂದು ವೃತ್ತಾಂತ ದಯವಿಟ್ಟು ಹೇಳುವಂಥವರಾಗಿ. ಕಾಲೇಜು ಶಾಶ್ವತ. ಈಗ ಕಾಲೇಜಲ್ಲಿ ಈಗ ಎಷ್ಟೋ ಜನ ಪಾಸ್ ಆಗೋರು ಮೆಜಾರಿಟಿ ನಂಬರ್ ಸಿಗ್ತಾರೆ. ಈಗ ಐಂದ್ರಿತಾ ಪಕ್ಕ ಫೇಲು. ಹೊಲ್ ಡಾಕ್ಟರ್ ಆಗ್ಬೇಕಾಗಿದ್ದವಳು ಬಂದು ಕಾಲೇಜ್ ಗಿಲೇಜ್ ಎಲ್ಲ ಬಿಟ್ಬಿಟ್ಟು ಸಿನಿಮಾನಟಿ ಆಗ್ಬಿಟ್ಲು. ಕರೆಕ್ಟ್. ಡಾಕ್ಟ್ರು ನನಗೆ ತಿಳಿದ ಮಟ್ಟಿಗೆ MBBS ಮುಗಿಸಿದ್ರು ನಂಗೆ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡ್ಯಾರ, ಪ್ರಾಕ್ಟೀಸ್ ಮಾಡ್ಯಾರ. ಹಂಗಾರೆ ಭಯಂಕರ ಒಳ್ಳೆ ವಿದ್ಯಾರ್ಥಿ. ನಮಗೂ ನಿಮಗೂ ಸಂಬಂಧವೇ ಇಲ್ಲ. ನಾನು MA ಮಾಡಿ ಮೇಷ್ಟ್ರಾಗಬೇಕು ಅಥವಾ ಮತ್ತೆ ಅದ್ರ ನಂತರ LLB ಮಾಡಿ
ಏನೇನೋ ಮಾಡಬೇಕು ಅಂತಿದ್ದು, ಎಲ್ಲಿ ತಲೆಗೇಟಾಯ್ತೋ ಗೊತ್ತಿಲ್ಲ, ಎಜುಕೇಷನು ಚೊಂಬು, ಸಿನಿಮಾ ಡೈರೆಕ್ಟರ್ ಆಗ್ಬಿಟ್ಟೆ. ನಿಮ್ಮ ಕತೆ ಗೊತ್ತಿಲ್ಲ. ಈಗ ನೀವು ರೇಷಿಯೋ ಹಾಕೊಂಡ್ಬನ್ನಿ, ಪಾಸ್ ಆಗೋರ್ದು ಎಷ್ಟು ಮೆಜಾರಿಟಿ ಇದೋ ಅದನ್ನು ಯಾವತ್ತೂ ಡಾಮಿನೇಟ್ ಮಾಡೋದು ಫೇಲ್ ಆಗೋರು. ಸೊ ಆ ಫೇಲ್ ಆದವರಿಗೊಬ್ಬ ಆರಾಧ್ಯ ದೈವ ಬೇಕು ಅಂತ ಹೇಳಿ ನಾವು ಚೊಂಬೇಶ್ವರನ್ನ ಅಂದ್ಕೊಂಡಿದ್ದು. ಇವತ್ತೇನು ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ಒಂದು ಭಯಂಕರ ರಾಷ್ಟ್ರಗೀತೆ ಆಗೋದಕ್ಕೆ ಆ ಚೊಂಬೇಶ್ವರನೇ ಕಾರಣ. ಇದು ಆ ಹಾಡು ಮತ್ತು ಆಲ್ಬಮಿನ ಯಶಸ್ಸಿಗೆ ಚೊಂಬೇಶ್ವರನ ಕೃಪೆ ಇದೆ. ಚೊಂಬೇಶ್ವರನ ಕೃಪೆ. ಈ ಸಿನಿಮಾ ಹಿಟ್ ಆದ್ಮೇಲೆ ಚೊಂಬೇಶ್ವರಗೊಂದು ಏನಾದರೂ ಮೂರ್ತಿ ಮಾಡಿ ಅನ್ಕೊಂದು ಏನಾದರೂ ಇದೆಯಾ? ಐಕಾನ್ ಆಗ್ಬಿಡುತ್ತೆ ಅಲ್ವಾ? ಉದ್ಘಾಟನೆ ಐಂದ್ರಿತಾನೆ ಮಾಡಿ. ಒಂದು ಕಡೆ ಐಂದ್ರಿತ, ಇನ್ನೊಂದು ಕಡೆ ದೀಪ ನಿಂತ್ಕೊಂಡು ಚೆನ್ನಾಗಿರುತ್ತೆ. ನಿಮ್ಮ ಉಳಿದ ಪ್ರಶ್ನೆಗಳೇನಾದರೂ ಇದೆಯಾ? ಆ್ಯಕ್ಚುಲಿ ಒಂದು ಪ್ರಶ್ನೆ ಇತ್ತು. ಗಣೇಶ್ ಅವ್ರಿಗೆ ನೀವು ಡೈಲಾಗ್ಗಳನ್ನ ಬರೆದ್ರಿ ಪರಪರ ಅಂತ, ಅದು ಸೂಪರ್ ಹಿಟ್ ಆಯಿತು, ಅವ್ರು ಹೊಂದ್ಕೊಂಡ್ರು. ನಂತರ ದಿಗಂತು ಗಳು ಅಂದರು, ಅವರು ಕೂಡ ಹೊಂದ್ಕೊಂಡ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅವ್ರದ್ದೇ ಆದ ಡೈಲಾಗ್ ಡೆಲಿವರಿ ಸ್ಟೈಲ್ ಇದೆ, ಮತ್ತು ಅವ್ರದ್ದೇ ಆದ ಇಮೇಜ್ ಇದೆ. ಅವ್ರಿಗೆ ಬರಿಬೇಕಾದ್ರೆ, ಡೈಲಾಗ್ಗಳನ್ನ ಬರಿಬೇಕಾದ್ರೆ ನೀವು ಬದಲಾದ್ರ ಅಥವಾ ಅವ್ರು ಬದಲಾಗಿದ್ದಾರ? ಇಬ್ಬರು ಭಾಳ ಕರೆಕ್ಟಾಗಿ ಕೇಳಿದ್ರಿ ನೀವು. ಎಷ್ಟೋ ಸತಿ ನಟರ ಪ್ಲಸ್ಸು ಮೈನಸ್ ಎರಡನ್ನೂ ನೋಡಬೇಕಾಗತ್ತೆ. ಆಮೇಲೆ ನಟರಿಗೆ ಯಾವ ಚಾರಿಷ್ಮಾ ಇದೆ. ಈಗ ಐಂದ್ರಿತದ ಒಂದು ಉದಾಹರಣೆ ಮುಖಾಂತರ ತಗೋತೀನಿ ನಾನು. ಆಕೆಗೆ ಥಿಂಕಿಂಗ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ, ಕನ್ನಡತಿ, ಕನ್ನಡದಲ್ಲೇ ಹುಟ್ಟಿದ್ದೀರಿ. ಆದರೆ ಮನೆ ಮಾತಾಡೋದು ಬೆಂಗಾಲಿ, ಹಿಂದಿ ಇಸ್ ವೆರಿ ಗುಡ್, ಇಂಗ್ಲೀಷ್ ಇಸ್ ವೆರಿ ಗುಡ್. ಕನ್ನಡ ಮಾತಾಡೋದೆಲ್ಲ ಬರುತ್ತೆ. ಅದ್ರಲ್ಲಿ ಬರೆದು ಆಕೆ ಅದನ್ನು ಮನೆಗೆ ತೊಗೊಂಡು ಹೋಗಿ ಓದ್ಕೊಂಡು ಬಂದಾಗ ಅದು ಏನೋ ಒಂದು ಅನಿಸುತ್ತಲ್ಲ, ಅದು ಕನ್ನಡ ಅಲ್ಲ ಅಂತ ಅನಿಸುತ್ತೆ. ಅಲ್ಲಿ ಪರ್ಫಾರ್ಮೆನ್ಸ್ ಜೊತೆಗೆ ಆಕೆ ಮಾಡ್ತಿದ್ದಾಗ ಸೆಟ್ ನಡ್ಗೋಕ್ಕೆ ಶುರು ಆಗುತ್ತೆ. ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ. ಅದು ಒಬ್ಬ ನಟರಿಗೆ ಅದು ಸಹಜವಾಗೇ ಬರೋ ತಾಕತ್ತು. ಪುನೀತ್ ಅವರಿಗೆ ಆ ಥರದ್ದು ಸಾಕಷ್ಟು ಸಹಜ ತಾಕತ್ತುಗಳಿದೆ. ಒಂದು ಬಾಲನಟರಾಗಿದ್ದಾಗಿಂದ ಆ್ಯಕ್ಟ್ ಮಾಡಿರೋದು, ಕ್ಯಾಮರಾ ಸೆನ್ಸ್ ಮತ್ತು ಪೊಸಿಷನ್ಸ್ ತೊಗೊಳ್ಳೋದು ಅಂತ ಕೆಲವೊಂದು ನಟನಿಗೆ ಸಂಬಂಧಪಟ್ಟ ಹಾಗೆ ತುಂಬ ಸ್ಟ್ರೆಂಗ್ತ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಅವರು ಒಂದೇ ಉಸಿರಲ್ಲಿ ತುಂಬ ನಕ್ಕೊಂಡು ತಮಾಷೆಯಾಗಿ ಮಾತಾಡೋದು. ನಾನು ಯಾವಾಗಲೂ ಅದನ್ನು ತುಂಬ ಇಷ್ಟಪಡೋದು. ತುಂಬ ಕ್ಯಾಂಡಿಡ್ ಆಗಿ, ಸಿನಿಮೀಯವಾಗಿ ಬರೆಯಲ್ಲ ನಾನು. ಹೌದು, ಕೆಲವು ಕಡೆ ಸಿನಿಮೀಯ ಆಗುತ್ತೆ, ಯಾಕಂದರೆ ಸಿನಿಮಾ. ಮೋಸ್ಟ್ ಆಫ್ ದಿ ಟೈಮ್ಸ್ ತುಂಬ ಕ್ಯಾಂಡಿಡ್ ಮಾತುಕತೆ ಬರೀತೀನಿ. ಎರಡನೇ ದಿವಸ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಇದು ಏನೋ ಆಗ್ತಿದೆ, ನಾನು ಬರೆದಿದ್ದು ಅವ್ರಿಗೆ ಹೋಗ್ತಿಲ್ಲ, ಅಥವಾ ಅವ್ರು ಬರೆದಿದ್ದು ಅವ್ರು ಹೇಳ್ತಿರೋದು ನನಗೆ ಆಗ್ತಿಲ್ಲ. ನಾನು ಅವರೆಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಎರಡನೇ ದಿವಸದಿಂದ ಎಲ್ಲರಿಗೂ ಫ್ರೆಂಡ್ ಆಗೋಕ್ಕೆ ಶುರು ಆಗ್ತಾರೆ. ಅವ್ರ ಧ್ವನಿ ನಿಮ್ಮ ಕಿವಿಗೆ ಬರೋಕ್ಕೆ ಶುರು ಆಗುತ್ತೆ, ಅವ್ರ ನಗು ಗೀಗು ಎಲ್ಲ ನಮಗೆ ಬಹಳ ಹತ್ತಿರದಿಂದ ನೋಡ್ತೀವಿ ನಾವು ಅವರಲ್ಲಿ. ಅಂದರೆ ಇಬ್ಬರು ಬದಲಾಗಿಲ್ಲ ಅಂತ ಅರ್ಥನ? ಅವರು ಇವನು ಏನು ದೊಡ್ಡ ಲೂಸ್ ಅನಿಸ್ಬಾರ್ದು ನಾನು ಫಸ್ಟ್ ಅವರಿಗೆ. ಏನೇನೋ ಬರೆದು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ಅಂಥ ಸಿನಿಮಾ ಅಲ್ಲ ಇದು. ಸರಿ, ಅವರು ಅದನ್ನ ಪಕ್ಕ ಕ್ಯಾಚ್ ಮಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಅವ್ರ ವಾಯ್ಸು ಮತ್ತು ಅವರು ಒಂದೇ ಬ್ರೆತ್ತಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಕರೆಕ್ಟಾಗಿ ನಾನು ನಂದೆಲ್ಲದನ್ನು ರಿಪೇರಿ ಮಾಡ್ತಾ ಬಂದೆ. ಆ ಫ್ರೆಂಡ್ಶಿಪ್ಪು ಮತ್ತು ಕ್ಯಾರೆಕ್ಟರೈಸೇಷನ್ ಎರಡು ಒಟ್ಟೊಟ್ಟಿಗೆ ಆಗಿದೆ. ಅದು ನೀವು ನೋಡಬೇಕು, ಅದು ಭಾಳ ಮಜಾ ಇದೆ. ನೀವು ಪ್ರಶ್ನೆಯಲ್ಲೇ ಉತ್ತರ ಇದೆ ಆ್ಯಕ್ಚುಲಿ. ಯು ಮಸ್ಟ್ ಸಿ ಅದು ಅನ್ಎಕ್ಸ್ಪೆಕ್ಟೆಡ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಮ್ಮ ಪಕ್ಕದಲ್ಲಿ ಕುಂತಿರುತ್ತಾ ಐಂದ್ರಿತ ರಾಯ್ ಅವರು ನಿಮ್ಮ ಒತ್ತಾಯದ ಮೇಲೆ ಕೂತಾರೆ, ಅವ್ರಿಗೇನಾದ್ರು ಪ್ರಶ್ನೆ ಕೇಳಬೇಕಾಗಿದೆ ಬೆಂಕಿ? ಆ್ಯಕ್ಚುಲಿ ಯೋಗರಾಜ್ ಭಟ್ ಅವರ ಸಿನಿಮಾಗಳಲ್ಲಿ ಫೀಮೇಲ್ಸ್ ಡಂಬ್ ಆಗಿರಲ್ಲ, ಅಂದರೆ ಅವ್ರಿಗೆ ಕ್ಯಾರೆಕ್ಟರೈಸೇಷನ್ ಇರುತ್ತೆ, ತುಂಬ ಬೊಂಬೆಗಳಂತೂ ಅಲ್ಲ. ಸೊ ಈ ಸಿನಿಮಾದಲ್ಲಿ ನೀವು ಬೊಂಬೆನಾ ಅಥವಾ ನಿಮ್ಗೆ ಏನಾದರೂ ಕ್ಯಾರೆಕ್ಟರ್? ನೀವು ಉತ್ತರ ಆಲ್ರೆಡಿ ಕೊಟ್ಟಿದ್ದೀರಾ. ಇಲ್ಲ, ಅದೇ ಮನೆ ಸಾರೆಯಲ್ಲಿ ಕೂಡ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಾರೆ. ಅಲ್ಲಿ ಯುನೋ ಅದು ಸ್ವಲ್ಪ ಸೈಕೋ ಥರ ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನಾನು ಬಿಗಿನಿಂಗ್ ಆಫ್ ದ ಮೂವಿದಲ್ಲಿ ಚಿಕ್ಕ ಹುಡುಗಿ ಪಾತ್ರ ನಿಭಾಯಿಸ್ತೀನಿ. ಅದು ಆಗ್ತಾ ಆಗ್ತಾ ನಾನು ದೊಡ್ಡ ಮಚ್ಯೂರ್ ಆಗಿಬಿಡ್ತೀನಿ. ಸೊ ಅದರಲ್ಲಿ ಕೂಡ ಟ್ವಿಸ್ಟ್ ಇದೆ. ತುಂಬ 2 ಟೈಪ್ ಆಫ್ ಕ್ಯಾರೆಕ್ಟರ್ ಒಂದು ಪಾತ್ರದಲ್ಲಿ ಇದೆ. ಸೊ ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಡಮ್ ಕ್ಯಾರೆಕ್ಟರ್, ತುಂಬಾ ಇಂಪಾರ್ಟೆಂಟ್, ತುಂಬ ಎಮೋಷ್ನಲ್, ಡೆಲಿಕೇಟ್ಲಿ ಸ್ಕೆಚ್ ಕ್ಯಾರೆಕ್ಟರ್. ಕೊನೆಯ ಪ್ರಶ್ನೆ ಬಿಟ್ಟರೆ, ಈ ಪರಮಾತ್ಮ ಅನ್ನೋ ಪದದ ವ್ಯಾಖ್ಯಾನ ನೀವು ಒಂದ್ಸಲ ಮಾಡಿ ಹೇಳಿದ್ರಿ ನನಗೆ. ಆದರೆ ಪರಮಾತ್ಮ ಅಂದರೆ ಪರಿಶುದ್ಧ ಆತ್ಮ ಅಂತ ಹೇಳಿದ್ರಿ. ಪರಿಶುದ್ಧ ಆತ್ಮ ಇರುವಂಥ ಹುಡುಗರು ಇದ್ದಾರಾ? ಅಂದರೆ ಎಷ್ಟೋ ನಾವೆಲ್ಲರೂ ಬಹಳ ನೆಟ್ಟಿಗಿರೋಕ್ಕೆ ಅಂತಲೇ ಬಯಸೋದು, ಬಟ್ ನೆಟ್ಟಿಗಿರೋಕ್ಕೆ ಬಿಡಲ್ಲ. ನಮ್ಮ ಒಳಗಡೆ ಒಂದು ಕೆಟ್ಟ ಪೊಲಿಟಿಕ್ಸ್ 24 ಗಂಟೆ ಓಡ್ತಾನೆ ಇರುತ್ತೆ. ಕರಿಯರಿಗೆ ಸಂಬಂಧಪಟ್ಟ ಹಾಗೆ, ಕಾಂಪಿಟೇಷನ್ನು, ದುಡಿಮೆ, ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನಾವು ಒಂದು ಮಗು ಒಂದು ದಿವಸ ದೊಡ್ಡದಾಯ್ತು ಅಂದರೆ ನನ್ನ ಪ್ರಕಾರ ಒಂದು ದಿವಸ ಕರಪ್ಟ್ ಆಯಿತು ಅಂತ, ಒಂದು ದಿವಸ ಮನ್ಸು ಕೆಡ್ತದ್ರದ್ದು. ಮನ್ಸು ಮಗು ಒಂದಿರುತ್ತಲ್ಲ, ತುಂಬ ಮುಗ್ಧವಾಗಿ ಏನೋ ಒಂದಿರುತ್ತಲ್ಲ,
ಆ ಥರದ್ದೊಂದು ಮನಸ್ಸು ನಮಗೆಲ್ಲರಲ್ಲೂ ಇರುತ್ತೆ. ಅದನ್ನು ನಾವು ಏನೇನೋ ಮಾಡ್ಕೊಂಡು ಬಂದಿರ್ತೀವಿ. ಅನಿಸಿದ್ದು ಮಾಡುವವನು ಮಾತ್ರ ಪುಣ್ಯಾತ್ಮ. ಅವನು ಅನಿಸಿದ್ರೆ ಮಾಡ್ಕೊಂಡು ಆರಾಮಾಗಿರೋ ಹುಡುಗನ ಕಥೆ. ಬ್ಯೂಟಿಫುಲ್ ಭಟ್ರೆ, ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಯೋಗೇಶ್ ಭಟ್ರೆ. ನಿಮ್ಮ ಪರಮಾತ್ಮ ಎಲ್ಲೆಡೆ. ಅದಕ್ಕೆ ಮುಂಚೆ ಇನ್ನೊಂದ್ಸತಿ ಡಾಕ್ಟ್ರು ಇಲ್ಲಿ ನಡೆದದ್ದೆಲ್ಲದನ್ನು ಕನ್ನಡ ಪ್ರಭಾದಲ್ಲಿ ಬರೀತಾರೆ ಅಂತ ನೀವೇ ಅನೌನ್ಸ್ ಮಾಡಬೇಕಾಗಿ ವಿನಂತಿ. ಖಂಡಿತ. ವಿಶ್ವೇಶ್ವರ ಭಟ್ ನಮ್ಮ ಪ್ರಧಾನ ಸಂಪಾದಕರು ಈ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದರು. ಸೊ ಅವರಿಗೆ ಧನ್ಯವಾದ. ಮತ್ತು ಇದು ಕನ್ನಡ ಪ್ರಭಾದಲ್ಲಿ ಶುಕ್ರವಾರದ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಅಂತ ಅವ್ರು ಹೇಳಿದರು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್ ನಿಮಗೆ. ಥ್ಯಾಂಕ್ಸ್ ವೆಂಕಿ ಅವರು ನಮ್ಮ ಜೊತೆ ಬಂದು ಮಾತಾಡೋದಕ್ಕೆ. ಥ್ಯಾಂಕ್ ಯು. ಅಂದರೆ ತುಂಬ ದಿನದ ನಂತರ ನೀವು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಸೊ ಇದು ಪರಮಾತ್ಮನ ಯೋಗ ವಿಶೇಷ ಕಾರ್ಯಕ್ರಮ. ಇದರ ಈಗಾಗಲೇ ಹೇಳಿದ ವೆಂಕಿ ಹೇಳಿರುವಾಗ ಇವತ್ತು ಶುಕ್ರವಾರದ ಸಂಚಿಕೆಯಲ್ಲಿ ಇದರ ಸಂಪೂರ್ಣ ಚಿತ್ರಣ ನಿಮಗೆ ಸಿಗುತ್ತೆ. ಸೊ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದ. ಪರಮಾತ್ಮನ ನೋಡಲು ಮರೆಯದಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24.